ಸ್ಥಾನ ಹಿಂದೆ ಕೊಡ್ತೀನಿ ಅಂತ ಹೇಳಿ 3 ಬಾರಿ ಶಾಸಕನಾದಂಥ ಒಬ್ಬ ಹಿಂದುಳಿದ ವರ್ಗ ಸಾಮಾನ್ಯ ಕುಟುಂಬದಲ್ಲಿ ಬಂದಂಥ ಒಬ್ಬ ವ್ಯಕ್ತಿಗೆ ಕೊಡಲ್ಲ ಅಂದಾಗ ಬೇಜಾರಾಗಲ್ವಾ? ಇದು ನೋವಾಗಿದೆ, ಸಹಜವಾಗಿ ನೋವಾಗಿ ರಾಜೀನಾಮೆ ಕೊಡ್ತೀನಿ ಅಂತೇಳಿ ತೀರ್ಮಾನವನ್ನು ನಿನ್ನೆ ಮಾಡಿದಂಥ ನಿಜ. ಲೆಟ್ರ್ ರೆಡಿ ಮಾಡಿ ಇಟ್ಟಿದ್ದೀವಿ ನಾವು. ಆದರೆ ಸಹಜವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಬರಬೇಕು, ಆ ಥರ ನಿರ್ಧಾರ ತಗೋಬೇಡ ಅಂತ ಹೇಳಿದರು. ನನ್ನ ಹಿತೈಷಿಗಳು ಹೇಳಿದರು, ಮತ್ತು ಕ್ಷೇತ್ರದ ಪ್ರಮುಖರೆಲ್ಲ ಹೇಳಿ ಎಲ್ಲ ಆ ಥರ ಮಾಡೋದು ಬೇಡ, ಅವಕಾಶಗಳಿರ್ತವೆ, ಏನು ಓಡೋಗೋದಿಲ್ಲ ನಿಮಗೆ, ಆದ್ದರಿಂದ ಮುಂದಿನ ಚುನಾವಣೆ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದರಿಂದ ನಿರ್ಧಾರ ವಾಪಸ್ ತಗೊಂಡಿದ್ದೀವಿ ಮುಖ್ಯಮಂತ್ರಿಗಳಿಗೋಸ್ಕರ. ಯಾಕಂದ್ರೆ ನಂಗೆ ಟಿಕೆಟ್ ಕೊಟ್ಟರೆ ನಮ್ಮ ಮಾನ್ಯ ಇವತ್ತಿನ ನಮ್ಮ ಶಿವಕುಮಾರ್ ಸಾಹೇಬರೇ ಕೊಟ್ಟಿರೋದು. ಅವರ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಮುಂದೆ 28ಕ್ಕೂ ಕಾಂಗ್ರೆಸ್ ಪಕ್ಷ ಬರೋಕ್ಕೋಸ್ಕರ ನಾನು ಯಾವುದೇ ನಿರ್ಧಾರ ಬೇರೆ ಇಲ್ಲ ಅವರಿಗೋಸ್ಕರ. ಯಾಕಂದ್ರೆ ನಾವು ಪಕ್ಷ ನಿಷ್ಠೆ 3 ವರ್ಷದಲ್ಲಿ ಯಾವುದೇ ಪಕ್ಷದ ವಿರೋಧವಾಗಿ ಪಕ್ಷದ ವಿರೋಧ ಚಟುವಟಿಕೆ ನಾವು ಮಾಡಿಲ್ಲ. ಹಾಗಾಗಿ ವಿರೋಧ ಪಕ್ಷ ಗಟ್ಟಿ ಮಾತಾಡಿದ್ದೀವಿ. ಹಾಗಾಗಿ ನಾವು ಕೇಳಿದ್ದೀವಿ, ಅದು ಆಗಲಿಲ್ಲ. ಆದರೆ ಪಾಪ ಈಗ ಮುಗಿದು ಹೋಗಿದ ಕತೆ, ಏನು ಮಾಡೋಕ್ಕಾಗೋದಲ್ಲ. ಹಾಗಾಗಿ ಅವರಿಗೋಸ್ಕರವಾಗಿ ಗಟ್ಟಿ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ. ಸರ್, ಒಂದು ಕಡೆ CM ಕೂಡ ಖಡಕ್ ವಾರ್ನಿಂಗ್ ಮಾಡಿರುವಂಥದ್ದು, ಅಸಮಾಧಾನಿತ ಶಾಸಕರಿಗೆ ಜವಾಬ್ದಾರಿ ಕೊಡ್ತೀವಿ, ಮುಂದೆ ಸಾಕಷ್ಟು ಅವಕಾಶಗಳಿದೆ, ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಕೆಲವೊಂದು ಬಾರಿ ನನ್ನನ್ನು ಆಚೆ ಇಟ್ಟಿದ್ರು, ಸರ್ಕಾರ ನಡೆಸಿದ್ರು, ಈಗೂ ಹಾಗೆ ಇರಬೇಕು ಅನ್ನೋದು ಹೇಳಿರುವಂಥದ್ದು. ಅದು ನನಗೆ ಗೊತ್ತಿಲ್ಲ. ನನಗೆ ರಾತ್ರಿ ಫೋನ್ ಮಾಡಿದರು, ಹಂಗಾಗಿ ಬೆಳಗ್ಗೆ ಬಂದಿದ್ದೀನಿ, ಮಾತಾಡಿದ್ದೀವಿ, ಬಿಟ್ಟರೆ ಬೇರೆ ಏನಿಲ್ಲ. ಅವರಿಗೋಸ್ಕರ ಪಕ್ಷಕ್ಕೋಸ್ಕರ ಗಟ್ಟಿಯಾಗಿರ್ತೀನಿ. ಸರ್, ಕೆಲವೊಂದು ಹಿರಿಯ ಶಾಸಕರು TB ಜಯಚಂದ್ರ ಆಗ್ಬೋದು, ಗೋಪಾಲ್ ಕೃಷ್ಣ, ಎಲ್ಲರೂ ರಾಜೀನಾಮೆ ಕೊಡೋಕ್ಕೆ ಮುಂದಾಗಿರುವಂಥದ್ದು. ಸರ್, ನಾನು ಅವರಿಗೂ ಹೇಳೋದಷ್ಟೇ, ಎಲ್ಲ ಮಿಸ್ ಆಗಿರುತ್ತೆ, ಹೈಕಮಾಂಡ್ ಇರ್ಬೋದು ಅಥವಾ ಇಲ್ಲಿ ಇರ್ಬೋದು, ಎಲ್ಲೋ ಆಗಿರುತ್ತೆ. ಆದರೆ ಎಲ್ರಿಗೂ ತಪ್ಪೋಗಿರುತ್ತೆ. ಅದನ್ನು ನಾವು ಮತ್ತೆ ಪಕ್ಷದಲ್ಲಿ ಗೊಂದಲ ಮಾಡಿ ಮತ್ತೆ ಇದು ಮಾಡ್ಕೊಳ್ಳೋದು ಬೇಡ. ನಮಗೂ ಅನ್ನಿಸ್ತದೆ ಈಗ ಪಕ್ಷ, ಯಾಕಂದರೆ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಗಟ್ಟಿಯಾಗಿಡಬೇಕು. ಮುಂದೆ ರಾಜಕೀಯದಲ್ಲಿ 28ಕ್ಕೆ ಬರಬೇಕಾದ್ರೆ ನಮ್ಮ ಗೊಂದಲವನ್ನು ಬಿಡಬೇಕು, ನಾವೆಲ್ಲರೂ ಒಟ್ಟಾಗಿ ಹೋಗ್ಬೇಕು ಅನ್ನೋದು ಹೇಳ್ತೀನಿ ಅವರಿಗೂ. ನಿಮ್ಮ ಮುಂದಿನ ನಡೆ ಏನು ಸರ್? ಮುಂದಿನ ನಡೆ ಕಾಂಗ್ರೆಸ್ ನಡೆ, ನಮ್ಮ ಮುಖ್ಯಮಂತ್ರಿಗಳ ಕಡೆ ಅಷ್ಟೇ. ಬೆಂಬಲಿಗರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅವರಿಗೆ ಹೇಳ್ತೇನೆ, ನಾನು ಇದ್ದೀನಿ ಅಂದರೆ ಅವರು ಇರ್ತಾರೆ, ಅದರಿಂದ ಅವರಿಗೂ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ. ಇದಿಷ್ಟು ಬೇಳೂರು ಗೋಪಾಲ್ ಕೃಷ್ಣ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ವಿಜಯನಾಗ್ ಜೊತೆ LSM TV5 ಬೆಂಗಳೂರು. ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆಯ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ನಿನ್ನೆ ಅನೌನ್ಸ್ ಮಾಡಿದ್ರು ಅವರು, ಇವತ್ತು ರಾಜೀನಾಮೆ ಕೊಡ್ತೀನಿ ಅಂತೇಳಿ. DK ಶಿವಕುಮಾರಿಂದ ಒಂದು ಫೋನ್ ಹೋಗುತ್ತೆ, ಬನ್ನಿ ಬೇಳೂರು ಮಾತಾಡೋಣ ಅಂತೇಳಿ. ಸದಾಶಿವನಗರ ಮನೆಗೆ ಹೋಗ್ತಾರೆ, ಮಾತಾಡ್ತಾರೆ, ಅವರು ಮನವೊಲಿಸಿದ್ದಾರೆ. DK ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ. ಈಗ ಆರಂಭದಲ್ಲೇ ಬೇಳೂರು ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿತ್ತು. 3 ಬಾರಿ MLA ಆಗಿದ್ದೇನೆ, OBC ಕೋಟಾದಲ್ಲಿ ನನಗೆ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು, ಆದರೆ ಆಗಿರಲಿಲ್ಲ. DK ಶಿವಕುಮಾರ್ ಅವರು ನಾನು ಮನವೊಲಿಸಿದ್ದಾರೆ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ, ಪಕ್ಷಕ್ಕೋಸ್ಕರ ನಾನು ದುಡಿತೀನಿ, 28ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ, ಆವಾಗ ನಾನು ಮಂತ್ರಿ ಆಗ್ತೀನಿ ಅನ್ನುವಂಥ ಭರವಸೆಯನ್ನು ಅವರು ಹೊರಹಾಕಿದ್ದಾರೆ. ಈ ಮೂಲಕ ವಿಕೆಟ್ ಉರುಳು ತಪ್ಪಿದೆ ಇಲ್ಲಿ.